ನನಗೆ ಸಂಪರ್ಕ ಮಾಡಲಿಕ್ಕೆ, ನಾಯಕರುಗಳ ಸಂಪರ್ಕ ಮಾಡಲಿಕ್ಕೆ ಕೂಡ ಅವರು ನನಗೆ ಸಹಕಾರವನ್ನು ಅವರು ಕೊಡ್ತಾರೆ. ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿದ್ದಂಥ ಒಬ್ಬ 35-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಅವರು ವಿಶೇಷವಾಗಿ ಮಕ್ಕಳನ್ನು ನಾಯಕರಾಗಿ ತಯಾರು ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಗುಣ, ಹೊರಬ್ಯಾಟಲ್ ಅವರೊಂದು ಸಂಸ್ಥೆ ನಡೆಸ್ಕೊಂಡು NGO ಆರ್ಗನೈಸೇಷನ್ನು ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವ್ರದ್ದೊಂದು ಹವ್ಯಾಸ. ಸೊ ಆ ಕೆಲಸ ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಅದು ನಾನು ನೋಡಿ ಗಮನಿಸಿದೆ. ಎ ಲೀಡರ್ ಈಸ್ ಒನ್ ಹು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ಅವ್ರಿಗೆ ನೋಡ ಹಿಂದೆ ನೋಡ್ರಿ, ಅಲ್ಲಾರ ಅವರೊಬ್ಬ ನಾಯಕರಾಗಿದ್ದದ್ದು, ಅವರು ನಾಯಕರುಗಳನ್ನ ತಯಾರು ಮಾಡೋಂಥ ಒಂದು ದೊಡ್ಡ ಗುಣ ಇತ್ತು. ಸೊ ನನಗೂ ಅದು ಜೆಲ್ ಆಯಿತು. ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ, ಈ ಸಮಾಜಕ್ಕೆ ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಸೊ ಆಮೇಲೆ ನಮ್ಮ ಫಿಲಾಸಫಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನು ಕೇಳ್ತಾ ಇದ್ದಾಗ ಕೂಡ ನನಗೆ ಭಾಳ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದು ನನಗೆ ನಾವೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಎನರ್ಜಿ, ಸೊ ತಾವೆಲ್ಲ ಮಾಡಬೇಕು ಅಂತ. ದೆನ್ ಭಾಳ ಸಂತೋಷದಿಂದ ನಿಮ್ಮ ಹತ್ರ ಎಲ್ಲ ಕೇಳಿ, ನಿಮ್ಮಂಥ ಫ್ರೆಂಡ್ಸ್ ಹತ್ರ ಕೇಳಿ, he has come to a conclusion that he should be a part of the Indian National Congress. ಸೊ ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಆ್ಯಂಡ್ he will be available for you for the entire ನನ್ನ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ಇವ್ರನ್ನೂ ಕೂಡ ನ್ಯಾಷನಲ್ ಲೆವೆಲಲ್ಲಾಗಲಿ, ಸ್ಟೇಟ್ ಲೆವೆಲಲ್ಲಾಗಲಿ, ಇಂಗ್ಲೀಷಲ್ಲಾಗಲಿ, ಕನ್ನಡದಲ್ಲಾಗಲಿ ಎಲ್ಲಿ ಬೇಕಾದ್ರೂ ನೀವು ಅವ್ರನ್ನ ಆಹ್ವಾನಿಸ್ಬೋದು.